ಬೆಂಗಳೂರಿನಲ್ಲಿ ಒಂದು ಕಡೆ ಬಿರು ಬಿಸಿಲು ಶುರುವಾಗೋಗಿದೆ. ಈಗಾಗಲೇ ಸಮ್ಮರ್ ಶುರುವಾಗಿದೆ. ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಟ್ರಾಫಿಕ್ ಬಿಸಿ ಕೂಡ ಜಾಸ್ತಿ. ಇದರ ನಡುವೆ ಈಗ ಬೆಂಗಳೂರಿಗರು ಒಂದು ರೀತಿ ನಲುಗಿ ಹೋಗ್ತಾ ಇದ್ದಾರೆ. ಯಾಕೆಂದರೆ ಬೆಂಗಳೂರಿನ ಪ್ರಯಾಣಿಕರ ಜೀವನಾಡಿಯಾಗಿರ್ತಕ್ಕಂಥ BMTC ಬಸ್ಗಳು ಎಲ್ಲಿ ಅಂದರೆ ಅಲ್ಲಿ ಕೆಟ್ಟು ನಿಲ್ತಾ ಇದೆ. ಸರಿಯಾಗಿ ಮೇಂಟೆನೆನ್ಸ್ ಮಾಡ್ತಾ ಇಲ್ಲ. ಇದರಿಂದ ಇನ್ ಟೈಮ್ಗೆ ಕಚೇರಿಗೆ, ಕಾಲೇಜುಗಳಿಗೆ, ಸ್ಕೂಲ್ಗಳಿಗೆ ಹೋಗ್ತಕ್ಕಂಥವ್ರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಇದೆ, ನೋಡೋಣ. ನಡು ರಸ್ತೆಯಲ್ಲಿ ಕೆಟ್ಟು ನಿಂತ ಬಿಎಂಟಿಸಿ ಬಸ್ಗಳಿಂದ ಮತ್ತಷ್ಟು ಟ್ರಾಫಿಕ್ ಕಿರಿಕಿರಿ. ಪ್ರಯಾಣಿಕರಿಗೂ ಸಾರ್ವಜನಿಕರಿಗೂ ತೊಂದರೆ. ಹೌದು, ಫೆಬ್ರವರಿ ತಿಂಗಳಲ್ಲೇ ಬಿಸಿಲ ಝಳ ಇನ್ನಿಲ್ಲದಂತೆ ಬೆಂಗಳೂರಿಗರನ್ನ ಕಾಡುತ್ತಿದೆ. ಇದರ ಜೊತೆಗೆ ಈಗ BMTC ಬಸ್ಗಳು ಎಲ್ಲಂದ್ರಲ್ಲಿ ಕೈ ಕೊಡ್ತಿರೋದು ತಲೆ ಬಿಸಿ ಮಾಡಿದೆ. ಪ್ರತಿನಿತ್ಯ ಒಂದಲ್ಲ ಒಂದು ಕಡೆ, ಅದು ನಡು ರಸ್ತೆಯಲ್ಲೇ ಬಸ್ಗಳು ವಿವಿಧ ಕಾರಣಗಳಿಂದ ಕೆಟ್ಟು ನಿಲ್ಲುತ್ತಿವೆ. ಇದರಿಂದ ಪ್ರಯಾಣಿಕರಿಗೆ ಮಾತ್ರವಲ್ಲದೆ ಸಾರ್ವಜನಿಕರಿಗೂ ತೊಂದರೆ ಆಗುತ್ತಿದೆ. ಕೆಟ್ಟು ನಿಲ್ಲುತ್ತಿರುವ ಬಸ್ಗಳಿಂದ ಈಗಿರುವ ಟ್ರಾಫಿಕ್ ಬಿಸಿಗೆ ಮತ್ತಷ್ಟು ಸೇರಿದಂತಾಗಿ ವಾಹನ ಸವಾರರು ಪರದಾಡುವಂತಾಗಿದೆ. ಇದಕ್ಕೆ BMTC ನಿರ್ವಹಣೆಯೇ ಕಾರಣ ಎನ್ನುವ ಪ್ರಶ್ನೆ ಮೂಡುತ್ತಿದೆ. ಬಸ್ಗಳ ಮೇಂಟೆನೆನ್ಸ್ನಲ್ಲಿ ಎಡವುತ್ತಿದೆಯಾ BMTC? ಅಧಿಕಾರಿಗಳ ನಿರ್ಲಕ್ಷ್ಯ, ಡ್ರೈವರ್ ಕಂಡಕ್ಟರ್ ಪರದಾಟ. ರಾಜಾಜಿನಗರ ಮೆಟ್ರೋ ನಿಲ್ದಾಣದ ಬಳಿ ನಡು ರಸ್ತೆಯಲ್ಲೇ BMTC ಬಸ್ ಕೆಟ್ಟು ನಿಂತಿರುವ ದೃಶ್ಯಗಳನ್ನ ನೋಡಿ. ಸುಮಾರು 1 ಗಂಟೆ ಕಾಲ ಬಸ್ ಸ್ಟಾರ್ಟ್ ಮಾಡಲು ಚಾಲಕ, ನಿರ್ವಾಹಕರು ಪರದಾಡಿದ್ರು. ರಸ್ತೆ ಮಧ್ಯದಲ್ಲೇ ಕೆಟ್ಟು ನಿಂತ BMTC ಬಸ್ನಿಂದ ಟ್ರಾಫಿಕ್ ಬಿಸಿ ತಟ್ಟಿತು. ಪೀಣ್ಯದಿಂದ ಮೆಜೆಸ್ಟಿಕ್ ಕಡೆಗೆ ಹೊರಟಿದ್ದ ಬಸ್ ಇದ್ದಕ್ಕಿದ್ದಂತೆ ರಾಜಾಜಿನಗರ ಮೆಟ್ರೋ ನಿಲ್ದಾಣದ ಬಳಿ ಕೆಟ್ಟು ನಿಂತಿತ್ತು. ನಡು ರಸ್ತೆಯಲ್ಲೇ ಕೆಟ್ಟು ನಿಲ್ತಾ ಇದ್ದಾವೆ BMTC ಬಸ್ಗಳು. ಈಗ ಬೇಸಿಗೆ ಶುರುವಾಗ್ತಾ ಇದೆ, ಚಳಿಗಾಲ ಮುಗಿತಾ ಇದೆ. ಈ ಸಂದರ್ಭದಲ್ಲೇ BMTC ಬಸ್ಗಳು ಕೆಟ್ಟು ನಿಲ್ತಾ ಇರುವಂಥದ್ದು ಪ್ರಯಾಣಿಕರನ್ನ, ಹಾಗೆ ವಾಹನ ಸವಾರರನ್ನ ಒಂದು ರೀತಿ ಚಿಂತೆಗೀಡು ಮಾಡಿರುವಂಥದ್ದು, ಪರದಾಡುವಂತೆ ಮಾಡಿರುವಂಥದ್ದು. ಇದು ರಾಜಾಜಿನಗರದ ಮೆಟ್ರೋ ನಿಲ್ದಾಣದ ಬಳಿಯೇ ಈ ರೀತಿಯಾಗಿ ಬಸ್ ಕೆಟ್ಟು ನಿಂತಿದೆ. ಅದು ಕೂಡ ಬಿಸಿಲ ಬೇಗೆಗೆ ರೇಡಿಯೇಟರ್ ಸಮಸ್ಯೆಯಿಂದಾಗಿ ಕೆಟ್ಟು ನಿಂತಿದೆ ಅನ್ನುವಂಥ ಮಾಹಿತಿನ ಸಿಬ್ಬಂದಿಗಳು ಕೊಡ್ತಾ ಇದ್ದಾರೆ. ಇದು ಅಂದರೆ ನಡು ರಸ್ತೆಯಲ್ಲಿ ಈ ರೀತಿಯಾಗಿ ಬಸ್ಗಳು ನಿಲ್ತಾ ಇರುವಂಥದ್ದು, ಇದರ ಬಗ್ಗೆ ಹಲವು ಬಗೆಯಾಗಿ ಪ್ರಯಾಣಿಕರು ಕೂಡ ಪ್ರಶ್ನೆಯನ್ನು ಎತ್ತಿದ್ರು. ಯಾಕಂದರೆ ಯಾವುದೇ ರೀತಿಯಾದಂಥ ಮೇಂಟೆನೆನ್ಸ್ ಮಾಡ್ತಾ ಇಲ್ಲ ಅನ್ನುವಂಥದ್ದು. ಈ ಬಿಳಿ ಮತ್ತು ಹಳದಿ ಬಣ್ಣದ ಈ BMTC ಬಸ್ಗಳೇನಿದ್ದಾವೆ ಇವೆಲ್ಲವೂ ಕೂಡ ಅಂದರೆ ಹಳೆಯದಾಗ್ತಾ ಇದ್ದಾವೆ. ಅವುಗಳ ಮೇಂಟೆನೆನ್ಸನ್ನು ಸರಿಯಾಗಿ ಮಾಡ್ತಾ ಇಲ್ಲ ಅನ್ನುವಂಥದ್ದು ಪ್ರಯಾಣಿಕರ ಒಂದು ರೀತಿ ಬೇಸರ ಆಗಿತ್ತು. ಬಸ್ಗಳ ಮೇಂಟೆನೆನ್ಸ್ನಲ್ಲಿ BMTC ಎಡುತ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಕಾಡುತ್ತೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಅಥವಾ ಈ ರೀತಿಯಾಗಿ ಚಾಲಕರು ಅಥವಾ ನಿರ್ವಾಹಕರೇನಿದ್ದಾರೆ ಅವರು ಈ ರೀತಿಯಾಗಿ ಬಸ್ಗಳು ನಡು ರಸ್ತೆಯಲ್ಲೇ ನಿಂತು ನೋಡಿ ಯಾವ ರೀತಿಯಾಗಿ ನಿಂತಿದೆ ಅನ್ನುವಂಥದ್ದನ್ನು. ಇದು ಪ್ರಮುಖವಾದಂಥ ರಸ್ತೆ ಇದು. ಅದು ಪೀಕ್ ಅವರ ಸಂದರ್ಭದಲ್ಲಿ ಈ ರೀತಿಯಾಗಿ ಬಸ್ಸು ನಿಂತರೆ, ಪ್ರಯಾಣಿಕರಿರುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಬಸ್ ನಿಂತಿರುವಂಥದ್ದು. ಪ್ರಯಾಣಿಕರನ್ನು ಮತ್ತೊಂದು ಬಸ್ಗೆ ಶಿಫ್ಟ್ ಮಾಡುವಂಥ ಕೆಲಸ ಆಗಿದೆ. ಆದರೆ ಏನು ಪ್ರಶ್ನೆಗೆ ಉತ್ತರ ಏನು ಅಂದರೆ ಅದು ಮೇಂಟೆನೆನ್ಸ್ ಸರಿಯಾಗಿ ಆಗ್ತಾ ಇಲ್ಲ ಅನ್ನುವಂಥದ್ದೇ ಎಲ್ಲರೂ ಕೂಡ ಹೇಳುತ್ತಾ ಇರುವಂಥದ್ದು. ಯಾಕಂದರೆ ಮೇಂಟೆನೆನ್ಸ್ ಅಂದರೆ ಬೇಸಿಗೆ ಶುರುವಾಗ್ತಾ ಇರುವಂಥ ಸಂದರ್ಭದಲ್ಲಿ ಬಸ್ಗಳ ಮೇಂಟೆನೆನ್ಸನ್ನು ತುಂಬ ನೀಟಾಗಿ ಮಾಡಬೇಕಾಗತ್ತೆ. ಇಲ್ಲಾಂತಂದರೆ ಈ ರೀತಿಯಾಗಿ ಎಲ್ಲೆಂದರಲ್ಲಿ ನಡು ರಸ್ತೆಗಳಲ್ಲೇ ಕೆಟ್ಟು ನಿಂತರೆ ಪ್ರಯಾಣಿಕರು ಪರದಾಡ್ತಾರೆ, ಜೊತೆಗೆ ವಾಹನ ಸವಾರರು ಪರದಾಡ್ತಾರೆ. ಈಗಾಗಲೇ ಬೆಂಗಳೂರಿನಲ್ಲಿ ತುಂಬ ಟ್ರಾಫಿಕ್ ಇರುತ್ತೆ. ಈ ರೀತಿಯಾಗಿ ಆದರೆ ಮತ್ತಷ್ಟು ಟ್ರಾಫಿಕ್ ಜಾಮ್ ಆಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಒಟ್ಟಾರೆ ಇರುವ ಸಮಸ್ಯೆಗಳ ಜೊತೆಗೆ ಮತ್ತಷ್ಟು ತೊಂದರೆ ನೀಡದೆ BMTC ಬಸ್ಗಳು ಸರಿಯಾದ ನಿರ್ವಹಣೆ ಮಾಡಿದ್ರೆ ನಮ್ಮ BMTC ದೇಶದಲ್ಲಿ ನಂಬರ್ 1 ಆಗಿರುತ್ತೆ. ಈ ಬಗ್ಗೆ ಸಂಬಂಧಪಟ್ಟವರು ಗಮನ ಹರಿಸಲಿ ಅನ್ನೋದು ಪಬ್ಲಿಕ್ ಒತ್ತಾಯ. ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.